ಏನು ತಿಳಿದ ಮಾಡಿದೆ. ವಾಟ್ಸ್ ಅಪ್ ಫ್ಯಾಮ್, ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ಅದೇ ಇವತ್ತು ಶಶಾಂಕ್ದು ಬರ್ಡೇ. ಇವತ್ತು ನನಗೆ ಗೊತ್ತಿಲ್ಲ, ಸರ್ಪ್ರೈಸ್ ಮಾಡೋಣ ಅಂತ. ಸೊ ಏನಂದರೆ ಇಲ್ಲಿ ಎಲ್ಲಿಲ್ಲ, ಸೊ ಇಲ್ಲಿ ನಮ್ಮ ಮನೆಯಲ್ಲೆಲ್ಲರೂ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅವನಿಗೆ. ಸೊ ನಮ್ಮ ಮನೆ ಮೇಲೆ ಮನೆ ಕಟ್ತಾ ಇದ್ದಾರೆ, ಅಲ್ಲೊಂದು ರೂಮ್ ಥರ ಇದೆ. ಸೊ ಅಲ್ಲಿ ಮಾಡೋಣ ಅಂತ ಅವ್ನಿಗೆ ಹೇಳಿದ್ದೀನಿ. 1 ಅವರಲ್ಲಿ ನಾನು ಕಾಲ್ ಮಾಡ್ತೀನಿ, ಎಲ್ಲರೂ ಕರ್ಕೊಂಡೋಗು, ನಿನ್ನ ಟ್ರೀಟ್ ಕೊಡಿಸ್ಬೇಕಲ್ವ ಬರ್ಡೇಗೆ ನಿನಗೆ. ಸುಮ್ಮನೆ ಹೇಳಿದ್ದೆ ಹಂಗೆ ಚೆನ್ನಾಗಿರೋದು ಡ್ರೆಸ್ ಹಾಕೊಂಬ ಅದು ಇದು ಅಂತ. ಸೊ ನೀವು ಕಾಲ್ ಮಾಡಿದೆ, ಇವಾಗಲೇ ಹೋಗೋಣ ಅಂತ ಹೇಳ್ದೆ. ಇವಾಗ ಬೇಡ, 1 ಅವರ್ ಆದಮೇಲೆ ಹೋಗೋಣ, ನಮ್ಮ ಮನೇಲಿ ಊಟ ಮಾಡಬೇಕು ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳ್ತೀನಿ. ಅವ್ರಿಗೆ ಡೆಕೋರೇಷನ್ ಮಾಡೋರು ಕರೆಸಿದ್ದೀನಿ, ನಮ್ಮ ಫ್ರೆಂಡೇ ಅವರು. ಸೊ ಅವರು ಡೆಕೋರೇಷನ್ ಮಾಡಿಬಿಟ್ಟು ಹೋಗ್ತಾರೆ. ಇನ್ನೂ 1 ಅವರಲ್ಲಿ ಬರ್ತೀನಿ ಅಂದಿದ್ದಾರೆ. ಸರಿ ಆಯಿತು, ಮೇಲೆ ತೋರಿಸ್ತೀನಿ ಇದು ಎಲ್ಲಿ ಮಾಡಿದ್ವಿ. ಬಟ್ ಪ್ಲೇಸ್ ಇನ್ನೂ ಫುಲ್ ಕ್ಲೀನಾಗಿಲ್ಲ. ಆ ರೂಮ್ ಮಾತ್ರ ಒಂದು ಸ್ವಲ್ಪ ನಾನೇ ಬೆಳಗ್ಗೆ ಎಲ್ಲ ಇದ್ದರು, ಅವರು ಕ್ಲೀನ್ ಮಾಡಿದ್ರು. ಸೊ ಹೋಗೋಣ ಬನ್ನಿ, ಮೇಲೆ ತೋರಿಸ್ತೀನಿ. ಅವ್ರು ಬರ್ತಾರೆ, ಇನ್ನು 1 ಅವರಲ್ಲಿ ಡೆಕೋರೇಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ಹೋಗೋಣ. ಇದು ನಮ್ಮದು ಫಸ್ಟ್ ಟೆರೇಸ್ ಇತ್ತು. ಸೊ ಇಲ್ಲೆಲ್ಲ ಆಗ್ತಾಯಿದೆ ಇನ್ನು, ಇದು ಹೋಮ್ ಥಿಯೇಟ್ರ್ ಮಾಡೋಣ ಅಂತ. ಸೊ ಫಸ್ಟ್ ನಾನು ಇಲ್ಲೇ ಇದು ಗೊತ್ತಿಲ್ಲ, ಇದು ಮಣ್ಣು ಹಾಕಿದ್ದು ಗೊತ್ತಿಲ್ಲ ಇಲ್ಲಿ. ಸೊ ಇಲ್ಲಿ ನಾನು ರಿಂಗ್ ಲೈಟ್ ಎಲ್ಲ ಫಿಟ್ ಮಾಡ್ತೀನಿ. ಸೊ ಎಷ್ಟೆಷ್ಟಾಗಿದೆ ಅಷ್ಟು ಕ್ಲೀನ್ ಮಾಡಿದ್ದೀನಿ. ಇಲ್ಲಿ ಡೆಕೋರೇಷನ್ ಮಾಡ್ತಾರೆ. ಸೊ ಈ ಪ್ಲೇಸ್ ಚೆನ್ನಾಗಿದೆ ಅನಿಸ್ತು ನನಗೆ ನೋಡಿ. ಸೊ ಇದೆಲ್ಲ ತುಂಬ ಗಲೀಜಿತ್ತು, ಎಲ್ಲ ಕ್ಲೀನ್ ಮಾಡಿಸ್ದೆ ಬೆಳಗ್ಗೆ. ಸೊ ಅವ್ರು ಇವಾಗ ಬರ್ತಾರೆ, 1 ಅವರಲ್ಲಿ ಬರ್ತಾರೆ. ನೋಡೋಣ. ಶಶಾಂಕ್ಗೆ ಏನೂ ಗೊತ್ತಿಲ್ಲ, ಸುಮ್ಮನೆ ಗೈಸ್ ಬರ್ಡೇ ನಂಗೆ ಈ ಥರ ಮಾಡೋಕ್ಕೆ ಇಷ್ಟ. ಸೊ ಮಾಡ್ಸೋಣ, ಆಮೇಲೆ ನೋಡೋಣ ಅವ್ರು ಹೆಂಗೆ ಡೆಕೋರೇಷನ್ ಮಾಡ್ತಾರೆ, ಒಂದು ರಿಯಾಕ್ಷನ್ ಪ್ರತಿಯೊಂದು ನೋಡೋಣ. ಸೊ ಫಸ್ಟ್ ನಾವೇ ಮಾಡೋಣ ಅಂತ ಇದ್ವಿ. 2 ಪೈಪ್ ಇಲ್ಲೇ ಇಕ್ಕಿದೆ ನೋಡಿ, ಪೈಪಲ್ಲೆಲ್ಲ ಫುಲ್ ಬೆಲೂನ್ಸ್ ಹಾಕ್ಬಿಟ್ಟು. ಸೊ ನಾವೇ ಮಾಡೋಣ ಅಂತ ಇದ್ವಿ. ಸೊ ನಂದು ಬ್ಲಾಗ್ ಎಲ್ಲ ಎಡಿಟ್ ಮಾಡೋದಿತ್ತು, ತುಂಬ ಒಂದು ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಅದಕ್ಕೆ ಬೇಡ, ಅವ್ರಿಗೆ ಕಳಿಸ್ಬಿಡೋಣ ಅಂತ ಅವ್ರಿಗೆ ಕಳಿಸ್ತಾ ಇದ್ವಿ. ಸೊ ಅವರು ಬರಲಿ, ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ಎಲ್ಲೂ ಲೈಟ್ ಕನೆಕ್ಷನ್ ಎಲ್ಲೂ ಇಲ್ಲ, ಲೈಟ್ ಹಾಕೋಣ ಅಂದರೆ. ಅದಕ್ಕೆ ನಂದು ರಿಂಗ್ ಲೈಟ್ ತೊಗೊಂಬಂದಿದ್ದೀನಿ. ಕೆಳಗಡೆ ಇದೆ ಹೆಂಗಾರು ಪ್ಲಸ್ ಬಾಕ್ಸಿಂದ ಏನಾದ್ರು ಮಾಡಲೇಬೇಕಿಲ್ಲ, ಅಂದರೆ ಇಲ್ಲಿ ಜಾಸ್ತಿ ಬೆಳಕಿಲ್ಲ ಇಲ್ಲಿ. ಸೊ ಇದು ರಿಂಗ್ ಲೈಟ್ ಎಲ್ಲರೂ ಆನ್ ಮಾಡಬೇಕು. ಇವಾಗ ತಂದು ಇಕ್ಕಿದ್ದೀನಿ ಮೇಲೆ, ಆನ್ ಮಾಡೋದು ಒಂದೇ ಒಂದು ಬಾಕಿ. ಡೆಕೋರೇಷನ್ ಎಲ್ಲ ಮಾಡೋರು ಬಂದಿದ್ದಾರೆ. ಸೊ ಒಳಗಡೆ ಇಲ್ಲಿ ಹಿಂಗೆ ರಫ್ ಇದೆಯಲ್ವ, ಅಲ್ಲಿ ಟೇಪ್ ಕೂರ್ತಿಲ್ಲ, ಏನು ಮಾಡೋದು ಸರ್ ಅಂತ ಕೇಳಿದೆ. ಅದಕ್ಕೆ ಡಬಲ್ ಟೇಪ್ ದಮ್ ಹಾಕ್ಬಿಡಿ ಅಂತ ಹೇಳಿದೆ, ತಂದ್ಕೊಟ್ಟಿದ್ದೀನಿ. ಅಪ್ಪ. ಸೊ ಕೆಳಗಡೆ ಎಲ್ಲ ಹಿಂಗಿರುತ್ತಲ್ಲ, ಬೆನ್ನೆಲ್ಲ ಹಾಕಿದ ತಕ್ಷಣ ಹೊಡೆದೋಗ್ಬಿಡುತ್ತೆ ಸರ್. ಒಂದು ಟಾರ್ಪಲ್ ಏನಾದ್ರು ತೊಗೊಂಬನ್ನಿ ಅಂತ ಹೇಳಿದರು. ಅದಕ್ಕೆ ಟಾರ್ಪಲ್ ಕೊಟ್ಟಿದ್ದೀನಿ, ನೋಡೋಣ. ಶಶಾಂಕಂತೂ ಕಾಲ್ ಮಾಡಿ ಬರಲಾ ಅಂತ ಕೇಳ್ತಾ ಇದ್ದೇನೆ. ಅವ್ನು ನಾನೇನಂತ ಹೇಳಿದ್ದೆ ಅಂದರೆ, ಬಾ ಎಲ್ಲ ರೀಚ್ ಹೋಗ್ಬಿಟ್ಟು ಬರೋಣ, ನೀನು ಟ್ರೀಟ್ ಕೊಡಿಸು. ಸುಮ್ಮನೆ ಹೇಳಿದ್ದೆ ಅವನಿಗೆ. ಮಳೆ ನೋಡಿ ಗೈಸ್ ಎಷ್ಟು ಜೋರಾಗಿ ಬರ್ತಿದೆ ಅಂದರೆ ಯಪ್ಪ. ಸೊ ಇಲ್ಲಿ ಮೇಲೆ ತುಂಬ ಅಂದರೆ ತುಂಬ ಸೆಕೆ ಆಗ್ತಿದೆ, ತುಂಬ ಹೆವಿ ಹಾಟ್ ಆಗಿದೆ ಇಲ್ಲಿ. ಅದಕ್ಕೆ ಇವರು ಡೆಕೋರೇಷನ್ ಮಾಡ್ತಾಯಿದ್ದಾರೆ ಇಲ್ಲಿ. ಸೊ ಎಲ್ಲ ಡೆಕೋರೇಷನ್ ಎಲ್ಲ ಆಗಲಿ, ಕರೆಕ್ಟಾಗಿ ತೋರಿಸ್ತೀನಿ. ಯಾಕೆ ಹಿಂಗೆ ಓಡೋಗ್ತಾ ಇರ್ತಾನೋ ಗೊತ್ತಾಗಲ್ಲ ಇಲ್ಲ. ಇವನು ಹೆಂಗೆ ಗೊತ್ತಾಗೈಸು, ನಾನು ಬ್ಲಾಗ್ ಮಾಡ್ತಾಯಿದ್ರಾಗ ಬರ್ತಾನೆ, ಬಚ್ಚಿಕೊಂಡು ನೋಡ್ತಾನೆ, ಎಲ್ಲಿದೆ ನೋಡೋಗ್ತಾನೆ. ಅದು ಯಾಕೆ ಹಂಗೆ ಮಾಡ್ತಾನೋ ಗೊತ್ತಿಲ್ಲ ಇಲ್ಲಿವರೆಗೂ, ನಾನು ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಬಾರಿ ಹ್ಯಾಂಡ್ಸಮ್ಮ ನೀನು, ಮಕ್ಕ ತೋರ್ಸೋಕೆ ಏನಾಗುತ್ತೆ ನಿಮಗೆ. ಹೆವಿ ಜೋರು ಮಳೆ ಬರ್ತಿದೆ ಗೈಸ್, ಹೆವಿ ಅಂದರೆ ಹೆವಿ ಜೋರು ಮಳೆ ಬರ್ತಿದೆ. ಸೊ ಅದೇ ಎಲ್ಲ ಡೆಕೋರೇಷನ್ ಎಲ್ಲ ಆದಮೇಲೆ ಎಲ್ಲ ಕರೆಕ್ಟಾಗಿ ತೋರಿಸ್ತೀನಿ. ಶಶಾಂಕಕ್ಕೆ ಕರೆಯೋಣ, ಇನ್ನೊಂದು 20 ಮಿನಿಟ್ಸಲ್ಲಿ ಕರೆಯೋಣ ಅವನು. ನೋಡೋಣ ಏನಾಗುತ್ತೆ. ನಾನು ಏನೋ ಒಂದು ಮಾಡ್ತಾನೆ ಇರ್ತೀನಿ ನಾನು. ಸೊ ನೋಡೋಣ ಏನಾಗುತ್ತೆ ಅಂತ. ಡೆಕೋರೇಷನ್ ಎಲ್ಲ ಆಯಿತು, ಮಾಡಿಬಿಟ್ಟು ಇವಾಗ ಹೋದರು. ಸೊ ನೋಡಿ, ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ನಾನು ಕೆಳಗಡೆ ಇಲ್ಲಿ ಟಾರ್ಪಲ್ ಹಾಕ್ಬಿಟ್ಟೆ, ಯಾಕಂದರೆ ತುಂಬ ನೀರಿತ್ತು ಕೆಳಗಡೆ. ಸೊ ಅದಕ್ಕೆ ಚೆನ್ನಾಗಿ ಕಾಣ್ತಿದೆ. ಇದೆಲ್ಲ ಪೇಂಟಿಂಗ್ ಇದ್ದಿದ್ದರೆ ಇನ್ನೂ ಚೆನ್ನಾಗಿ ಕಾಣ್ತಿರ್ಬೋದು. ಇದೇನಂದರೆ ಗೈಸ್, ಇದು ನನ್ನ ರೂಮೇ ಗೈಸ್ ಇದು. ಆಮೇಲೆ ನೋಡೋಣ ಆಮೇಲೆ ಹೆಂಗೆ ಮಾಡೋದು ಡಿಸೈನ್ ಎಲ್ಲ. ಸೊ ನೀವೇ ಸಜೆಷನ್ ಕೊಡ್ಬೇಕು ನನಗೆ. ಇದೊಂದು ತಂದುಬಿಟ್ಟಿದ್ದೀನಪ್ಪ, ಹೆವಿ ಅಂದರೆ ಹೆವಿ ಹಾಟ್ ಇದೆ ಮೇಲೆ. ಶಶಾಂಕ್ ಕಾಲ್ ಮಾಡ್ತಿದ್ದಾನೆ, ಆಯಿತಾ ಹೋಗೋದಾ ಅಂತ. ಸೊ ಕರೆಯೋಣ ಇಲ್ಲಿ. ಸೊ ಪ್ರೀತಮ್ಗೆ ಕೇಕ್ ತೊಗೊಂಬ ಅಂತ ಹೇಳಿದೆ. ಕೇಕ್, ಸ್ಪಾರ್ಕಲ್, ಸ್ಪ್ರೇ ಎಲ್ಲ ಬಂದಲ್ಲ ಗಾಡಿ ತೊಗೊಂಡು ಬೇಗ ಮೇಲೆ ಬಂದರೆ ಶಶಾಂಕ್ ಕರೆಯೋದು. ನೋಡೋಣ. ಅವನು
ಅವ್ನು 1% ಥಿಂಕಿಲ್ಲ ಹಿಂಗೆ ಮಾಡಿದ್ದೀನಿ ಅಂತ. ಈಗೆಲ್ಲ ಸರ್ಪ್ರೈಸ್, ನನಗೆ ಏನಂದರೆ ಸರ್ಪ್ರೈಸ್ ಕೊಡೋದಂದರೆ ತುಂಬ ಇಷ್ಟ. ನನಗೆ ಯಾಕೋ ಗೊತ್ತಿಲ್ಲ, ನನ್ನ ಬ್ಲಡ್ಡಲ್ಲೇ ಬಂದ್ಬಿಟ್ಟಿದೆ. ಸೊ ಶಶಾಂಕ್ ಕಿರಣ ಇವಾಗ ಅವ್ರು ಕೇಕ್ ತೊಗೊಂಬಂದಿದ್ದಾರೆ, ಎಲ್ಲಿದ್ದಾರೆ ಗೊತ್ತಿಲ್ಲ, ಬಂದಿದೆ. ಆಮೇಲೆ ಕೇಕ್ ನೋಡಿ, ಸೂಪರ್ 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 ಕೇಕಲ್ಲಿ ಹೋಗಿ ಕೊಡು. ಪ್ರೀತಮ್ ಇಲ್ಲಿ ಇದು ನೋಡಿ, ಅವ್ನು ಮಕ್ಕಳಲ್ಲ ಹಾಕಿ ಸ್ಪ್ರೇ ಮಜಾ ಇರುತ್ತಲ್ಲ, ವಯಸ್ಸು ಮೇಲೆ ಇಕ್ಬಿಡು. ಓ ಶಶಾಂಕ್ ಬಂದ, ಫೈನಲಿ ಬಂದ. ಇವಾಗ ಏನು ಟ್ರೀಟ್ ಕೊಡ್ಸ್ತಾ ಹಂಗಲ್ಲ, ಇವಾಗ ಏನು ಟ್ರೀಟ್ ಕೊಡ್ಸ್ತಾ ಹೇಳ್ಬೇಕು. ಕಾರ್ ಎತ್ತೀನಿ, ಮಳೆ ಬರ್ತಿದೆ, ಹೆಂಗೋ ಕಾರಲ್ಲೇ ಹೋಗ್ಬೇಕು. ಹಾಂ ಹೇಳು. ಅಪ್ಪ ನೀರು ಆಫ್ ಮಾಡ್ಕೊಂಬಂದಿದ್ರು, ಬೇಕು ನೀರು ಆಫ್ ಮಾಡ್ಕೊಂಬ. ಹಿಂಗೆ ಹೇಳು ಬೇಗ ಏನು ಟ್ರೀಟ್ ಕೊಡ್ಸ್ತಾ? ಬಾ, ನಿಂಗೆ ಚೈನೀಸ್ ಫುಡ್ ಕೊಡ್ಸ್ತೀನಿ, ತಿಂತ್ಯಾ? ಚೈನೀಸ್ ಫುಡ್? ಹಾಂ, ಜಿಳ್ಳೆ ಫುಡ್ಡಲ್ಲ ಏನು ಬೇಡ. ಜಿಳ್ಳೆ ಇವಾಗ ಅದು ಬಿರು, ನೀರು ಆಫ್ ಮಾಡ್ಕೊಂಡು ಹಂಗೆ ಹೋಗೋಣ. ಬಾ, ನನ್ನ ಬರ್ಡೇಗೆಲ್ಲ ನಾನು ಎಲ್ಲಿ ಕರ್ಕೊಂಡು ಹೋಗಿದ್ದೆ ನಿಮಗೆ? ಎಲ್ಲಿ? ಇಂದ್ರಾನಗರ ಹತ್ರ ಹೋಗಿದ್ದು. ಇವಾಗ ಇಂದ್ರಾನಗರಕ್ಕೆ RCB ಕೆಫೆಗೆ ಹೋಗೋಣ. ನಂಗೆ ಅಲ್ಲಿ ಕರ್ಕೊಂಡು ಹೋಗ್ಲೇಬೇಕು. ಸೊ ಬಾ. ಏನೋ ಒಂದೊಂದೇ ಆಗ್ತಾ ಇತ್ತು ಬಿಡು, ನೋಡಿದೆ ತಾನೆ ಬೆಳೆದಿದ್ದು. ಏನು ಹೇಳ್ತಾರೆ? ಏನೆಲ್ಲ ಮಾಡಿದ್ಯಾ? ಇದೇ ಆಗ್ಬಾರ್ದು. ಅದೆಲ್ಲ ಮಾಡ್ಬೇಕು, ಖುಷಿ ಆಗ್ಬೇಕು ತಾನೆ ನಮ್ಗೆ. ಏನು ಶಶಾಂಕ್, ವಿಶ್ ಯು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಏನು ಕಾಫಿ ಕುಡಿಯಕ? ನಂಗೆ ಗೊತ್ತಿಲ್ಲಪ್ಪ, ನೀವು ಫಸ್ಟ್ ಇವಾಗ ಕೇಕ್ ಓಕೆನಾ? ಇವಾಗ ಸ್ಟ್ಯಾಂಡ್ ಯಾವ್ದಾದ್ರು ಕೇಕ್ ಸ್ಟ್ಯಾಂಡ್ ಎಲ್ಲಿ ಇದೆ ಹೇಳು? ಏನು ಕೇಕ್ ಸ್ಟ್ಯಾಂಡ್? ಅವ್ನು ಭಕ್ತಾನಾ? ಏನು ಚೆನ್ನಾಗಿದೆ, ತುಂಬ ಹಾಟ್ ಆಗಿದೆ ಅಲ್ವಾ ಇಲ್ಲಿ? ಸೊ ಅದು ಕೂಲರ್ ಆನ್ ಮಾಡ್ರು. ಇಲ್ಲಿ ಟೇಬಲ್ ಇಲ್ಲ, ಬೇಜಾರು ಮಾಡ್ಕೊಂಬೇಡ. ನೀನೇ ಟೇಬಲ್ ಆಗಿ ನಿಂತಿದ್ದೀನಿ. ಪರವಾಗಿಲ್ಲ. ಹ್ಯಾಪಿ ಬರ್ಡೇ ಶಶಾಂಕ್. ಥ್ಯಾಂಕ್ ಯು. ಬೇಗ ಕಟ್ ಮಾಡೋ, ಬೇಗ. ಎಷ್ಟು ನಿಮಿಷ ನೋಡಿ, ಇದೆಲ್ಲ ನಾಟಕ ಮಾಡ್ಬೇಡ ಶಶಾಂಕ್. ಏನು ಹೇಳು? ಏನಿಲ್ಲ ಬಿಡು, ಈಗ ನಂಗೆ ಮುಖಕ್ಕೆ ಸಿಡಿಯತ್ತೋ? ಏನಾಗಲ್ಲ ಏನಾಗಲ್ಲ ಏನಾಗಲ್ಲ. ಹೇಳಿದೆ ನಂಗೆ ಮುಖಕ್ಕೆ ಸಿಡಿಯ, ಆಮೇಲೆ ಯೋಚನೆ ಮಾಡಿದೆ ಸಿಡಿಯತ್ತೋ ಮುಖಕ್ಕೆ ಅಂತ. ಯಾಡ ದೀಪಾವಳಿ ಹಿಂಗೆ ಬಿಸಿಲು ಕಡಿ ತಗೊಂಡು ಹಿಂಗೆ ಸೊ ಹಾಂ, ಕೇಕ್ ಕಟ್ ಮಾಡು ಬೇಗ. ಏಯ್ ಹೇಳ್ರೋ, ಯಾಕೆ ಮಾಡಿದ್ದೀರಾ? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಶಶಾಂಕ್. ತುಂಬಾ ಈಗ ಹುಡುಗರು ಹೊಸ ಬಟ್ಟೆ ಯಾಕೆ ನನ್ಗೆ ಹಾಕ್ಬಿಡ್ರು. ಸಾಕು ಬಿಡು. ಬರಲ್ಲ ಬಿಡ, ಅಷ್ಟೇ ಖಾಲಿ ಆಯ್ತದು. ನೋಡಿದ್ರಲ್ಲ ಶಶಾಂಕ್ ಬರ್ಡೇ ಹಿಂಗದ ಆಯ್ತು. ಹೆಂಗಾಯ್ತು ಶಶಾಂಕ್ ನಿನ್ ಬರ್ಡೇ? ಹೆಂಗಾಯ್ತು ನಿನ್ ಬರ್ಡೇ? ಚೆನ್ನಾಗಾಯ್ತು. ಇಷ್ಟ ಆಯ್ತಾ? ಹಾಂ, ವಾಚಲ್ಲ ಏನಿಲ್ಲ ಬಿಡು, ಏನಾಗಲ್ಲ. ಟವಲ್ ಎಲ್ಲೋ?
ತಗೋಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲೇ ನೀನು ಹೇಳು ನೀನು ಹೇಳು ಅಲ್ಲ ನೀನು ಹೇಳು ನಂಗೆ ಗೊತ್ತಿಲ್ಲ ಇವತ್ತು ಬೇಡ ನಾಳೆ ಹೋಗೋಣ ಓಕೆನಾ ಎಲ್ಲಿ ಹೇಳು ಹೋಗೋಣ ಇವಾಗ ಸ್ವಲ್ಪ ಬಿಸಿ ಇದ್ದೀನಿ ಅಮ್ಮಂಗೆ ಈಚೆ ಕರ್ಕೊಂಡು ಹೋಗ್ಬೇಕು ಹೋಗುವಂತೆ ಬರ ಹೋಗೋಣ ಸೊ ನೋಡೋಣ ಇದಕ್ಕೆ ಸ್ವಲ್ಪ ಬಿಸಿ ಇದ್ದೀನಿ ಅದಕ್ಕೆ ಒಂದು ಬೇಗ ಮಾಡ್ತಿದ್ದೆ ಸಾಕು ಸಾಕು ನಂದು ಹೊಸ ಬಟ್ಟೆ ಆಯ್ತು ಹೌದೇನಾ ಬರ್ಡೇ ಎಲ್ಲ ಆಯಿತು ಹೆಂಗನ್ಸು ಶಶಾಂಕಿ ನಿಮಗೆ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಖುಷಿ ಆಯ್ತಾ ಖುಷಿ ಇವಾಗ ನೋಡಿ ಹೆಂಗಾಗಿದೆ ಈ ಜಾಗ ಮುಗೀತು ಅಷ್ಟೇ ಅದನ್ನ ಟೈಮಿಗೆ ತುಂಬ ವ್ಯಾಲ್ಯೂ ಇರುತ್ತಿದ್ದಲ್ವಾ ಇವಾಗ ಏನಿಲ್ಲ ಸೊ ಇದು ಹಿಂಗೆ ಬಿಟ್ಬಿಡೋಣ ಅಂತ ಯಾರ್ದಾರು ಬರ್ಡೇ ಬಂದರೆ ಇಲ್ಲೇ ಕರೆದು ಬಿಡೋಣ ಕಣ ಅಲ್ವಾ ಅಷ್ಟೇ ನೆಕ್ಸ್ಟ್ ಬರ್ತಾಳೆ ಇದಾಗ್ಬಿಟ್ಟಿರತ್ತಲ್ಲ ಆಗಿರತ್ತ ಹಾಂ ಇದಾಗಿರುತ್ತೆ ಇಲ್ಲಿ ಹೋಮ್ ಥಿಯೇಟ್ರು ಫುಲ್ಲು ಒಳ್ಳೊಳ್ಳೆ ಮೂವಿ ನೋಡೋದು ಒಳ್ಳೊಳ್ಳೆ ಮೂವಿ ನೋಡೋದು ಒಳ್ಳೆ ಕಾಂತಾರ ಮತ್ತು ಕೆ ಜಿ ಅದೇ ಅಂದೆ ಆ ಥರ ಮೂವಿ ಎಲ್ಲ ನೋಡೋದು ಸೊ ಕೆಳಗಡೆ ಹೋಗೋಣ ಬನ್ನಿ ನಾನು ಜಿ ಟಿ ನೋಡಿ ಫುಲ್ ಮಳೆಯಲ್ಲಿ ಫುಲ್ ನೆಂಟೋಗ್ಬಿಟ್ಟಿದೆ ಇದೆಲ್ಲ ಡಾಟೆಡ್ ಹಂಗೆ ಐತೆ ಅದೇ ಬೇಜಾರ್ನಾಗಿದ್ದು ಇಂಜಿನ ಡಾಟ್ ಇರುತ್ತೆ ಹಂಗೆ ಕೂತ್ಕೊಂಡ್ಬಿಡುತ್ತೆ ಶಶಾಂಕ್ ನಾಳೆ ಯಾಕೆ ಎಲ್ಲೋಗ್ಬೇಕಂದ್ರೆ ನಾಳೆ ಮತ್ತೆ ಎಲ್ಲಿ ಅಯ್ಯೋ ಅಯ್ಯೋ ನೀನಾದ್ರೂ ಅಷ್ಟೇ ಸ್ನಾನ ಮಾಡ್ತೀಯೋ ಗಾಡಿಗೆ ಅಷ್ಟು ದಿನ ಸ್ನಾನ ಮಾಡ್ತೀಯ ಇಲ್ಲ ಗಾಡಿ ಕ್ಲೀನಾಗಿರ್ಬೇಕಲ್ವಾ ಏನಂತ ಹೇಳು ಸೊ ನೋಡೋಣ ಇವಾಗ ಶಶಾಂಕ್ ಎಲ್ಲಿ ಕರ್ಕೊಂಡು ಹೋಗ್ತಾನೆ ನೋಡೋಣ ಬಟ್ ದೂರ ಹೋಗೋಕ್ಕಾಗಲ್ಲ ಐ ಆಮ್ ಸೋ ಸಾರಿ ಅಮ್ಮಂಗೆಲ್ಲ ಆಮೇಲೆ ಎಲ್ಲ ಕರ್ಕೊಂಡು ಹೋಗ್ಬೇಕಂತ ಅಮ್ಮ ಹೇಳಿದ್ರು ಸೊ ಅದಕ್ಕೆ ಒಂದು ಬರ್ಡೇ ಬೇಗ ಮಾಡಿಬಿಟ್ಟೆ ಆಮೇಲೆ ಮತ್ತೆ ಟೈಮ್ ಸಿಗಲ್ಲ ಅಂತ ಓಕೆನಾ ಶಶಾಂಕ್ ಇಲ್ಲೇ ಹತ್ರ ಎಲ್ಲರೂ ಹೋಗೋಣ ಓಕೆನಾ ಬಾಯ್ ಏನು ಮಾಡಬಾರ್ದು ಗೈಸ್ ನೋಡಿ ನೋಡಿ ಬರ್ಡೇಗೆ ಹೆಂಗಿದ್ದಾನೆ ನಗ್ಬೇಕು ಒಂದು ಸ್ವಲ್ಪ ಸೊ ಇವಾಗ ಶಶಾಂಕ್ ನಮ್ಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೋ ಗೊತ್ತಾಗ್ತಿಲ್ಲ ಸೊ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ ನಮ್ಮ ತಮ್ಮನ ಫೋನಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇದರಲ್ಲೂ ಚಾರ್ಜ್ ಇಲ್ಲ ಇವಾಗ ಸ್ವಿಚ್ ಆಫ್ ಆಗುತ್ತೋ ಗೊತ್ತಿಲ್ಲ ಶಶಾಂಕ್ ಎಲ್ಲೋ ಹೋಗೋಣ ಶಶಾಂಕ್ ನಂಗೆ ಏನು ಬೇಡ ಊಟ ಇವಾಗ ಊಟ ಆಗಿದೆ ಸೊ ನಾನದು ಬಿಡೋಣ ನಿಮಗೆ ಏನಾದ್ರು ತಿನ್ಬೇಕು ರೋಸ್ ತಿಂದ್ಯಾ ಎಲ್ಲಿ ಸಿಗುದಿಲ್ಲ ರೋಲ್ಸು ವೆಜ್ ಓನ್ಲಿ ವೆಜ್ ಎಗ್ ತಿಂತಲ್ಲ ಬೇಡ ಓನ್ಲಿ ವೆಜ್ ಇವತ್ತು ಬಾಯ್ ನೋಡೋಣ ತುಂಬ ನಾನು ಇವಾಗ ಜಸ್ಟ್ ಊಟ ಮಾಡ್ಕೊಂಡು ಬಂದಿದ್ದೆ ಸುಮ್ಮನೆ ಇಲ್ಲಿ ತಿನ್ಕೊಂಬರೋಣ ಅಂತ ಬಂದಿದ್ವಿ ನಮಸ್ತೆ ಇದು ಪನ್ನೀರ್ ಶವರ್ಮ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಬಸವೇಶ್ವರನಗರ ಹತ್ರ ಶಶಾಂಕ್ ಪನ್ನೀರು ಶವರ್ಮನೆ ತೊಗೊಂಬಿಡು ಫೇಮಸ್ ಇಲ್ಲಿ ನಂಗೆ ತುಂಬ ಇಷ್ಟ ಚಿಕನ್ ತಿನ್ಬೋದಿತ್ತು ನಿಂಗೆ ಬೇಕಾ ನೀನು ಚಿಕನ್ ತಗೋ ಹಾಟ್ ಗಾರ್ಲಿಕ್ ಚಿಕನ್ ಎಲ್ಲ ಆಫ್ ಮಾಡೋ ನಿಮಿಷ ನೀವು ಪನ್ನೀರೇ ತೊಗೊಳ್ತೀರಾ ನೀವಲ್ಲ ಎಲ್ಲ 4 ಪನ್ನೀರ್ ಶವರ್ಮ ಕೊಟ್ಬಿಡಿ ಕ್ಯಾರೆಟ್ ಬೇಡ ಕ್ಯಾರೆಟ್ ಹಾಕೋ ಅದು ಕ್ಯಾರೆಟ್ ಬೇಡ ಕ್ಯಾರೆಟ್ ಅಂಕಲ್ ಏನಂಕಲ್ ನೀನು ಚಾಕ್ಲೇಟ್ ತರಿಸಿಲ್ವಾ ನಿಮ್ಮ ಚಾಕ್ಲೇಟ್ ತುಂಬ ಇಷ್ಟ ನಿಮ್ಮ ಅಂಗಡಿದು ಅದಕ್ಕೆ ಯಾವ ಚಾಕ್ಲೇಟಾ ಅದು ಚಾಕ್ಲೇಟ್ ಸಿಗುತ್ತೋ ನಾನು ತೊಗೊಳ್ತೀನಿ ಅವಶ್ಯ ಬಂದಾಗ ಸರ್ 4 ಪನ್ನೀರ್ ಶವರ್ಮ ಹೇಳಿ ಸೊ ಅದೇ 4 ಪನ್ನೀರ್ ಶವರ್ಮ ಹೇಳಿದ್ದೀನಿ ತುಂಬ ಬಿಡ್ತಿರ್ಲಿಲ್ಲ ಶಶಾಂಕ್ಗೆ ನಾನು ಹಂಗಲ್ಲ ನಾನು ನಿಂಗೆ ಬಿಡ್ತಿರ್ಲಿಲ್ಲ ಶಶಾಂಕ್ ಎಂತಕ್ಕೆ ನಾನು ನಮ್ದು ಊಟ ಆಯ್ತಲ್ವಾ ಅದಕ್ಕೆ ಲೈಟಾಗಿ ಏನೋ ತಿನ್ನೋಣ ಅಂತ ಕರ್ಕೊಂಬಂದೆ ಇಲ್ಲ ಅಂದಿದ್ದೆ ಎಲ್ಲರೂ ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ತಿದ್ದೆ ಬಿಡು ನೆಕ್ಸ್ಟ್ ಟೈಮ್ ಇವಾಗ ಬೇಡ ನೆಕ್ಸ್ಟ್ ಯಾರು ಬರ್ತಡೇ ಇದೆ ನೆಕ್ಸ್ಟ್ ಯಾರ್ದು ಬರ್ತಡೆ ಅವ್ನು ನನ್ನ ಬರ್ಡೇ ಆದಮೇಲೆ ನಂದು ಜಾನ್ ಹೌದಾ ಯಾರ್ದು ಇಲ್ಲ ಅಪ್ಪ ಇಂದ ಗಣೇಶ ಇವಂದು ನಾಳೆನೋ ನಾಡಿದ್ದೆ ಕೊಡ ಇವನು ಬರ್ತಡೆ ಯಾರು ನೆಕ್ಸ್ಟ್ ಮಂತಾ ಸೆಪ್ಟೆಂಬರಾ ಸೊ ಅದೇ ಗೈಸ್ ಅದೇ ತಿನ್ಬಿಟ್ಟು ಹಂಗೆ ಓಡೋಣ ಅಮ್ಮ ಅಲ್ಲಿ ಕರೀತಾ ಇದ್ದಾರೆ ಬೇಗ ಬಾ ಅಲ್ಲಿ ಅವ್ರಿಗೆಲ್ಲ ಕರ್ಕೊಂಡು ಹೋಗ್ಬೇಕಂತೆ ಏನೋ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ನಮ್ಮ ಆರ್ಡರ್ ಎಲ್ಲ ಬಂತು ಶಶಾಂಕ್ ಫಸ್ಟ್ ಟೈಮ್ ಅಲ್ವಾ ತಿಂತಿರೋದಿಲ್ಲಿ ಶರ್ಮ ಹೆಂಗಿದೆ ಚೆನ್ನಾಗಿದೆಯಲ್ಲ ಸೊ ನಾನಂತೂ ಇಲ್ಲಿ ರೆಗ್ಯುಲರ್ ಕಸ್ಟಮರ್ ನಾನು ಬರ್ತಾನೆ ಇರ್ತೀನಿ ಶಶಾಂಕ್ ಇವತ್ತು ನಿಮ್ಮ ಬರ್ಡೇ ಆಯಿತು ಎಷ್ಟು ವರ್ಷ ನಿಮ್ಗೆ ಇವಾಗ 19 ಅಲ್ವಾ ಇಷ್ಟು ಇಯರ್ಸ್ ಆಯ್ತು ನಿನ್ನ ಬರ್ಡೇ ಯಾರು ಫ್ರೆಂಡ್ಸ್ ನಿಂಗೆ ಈ ಥರ ಮಾಡಿದ್ದಾರಾ ಇಲ್ಲ ಹಾಂ ಖುಷಿ ಆಯ್ತಾ ಇವತ್ತು ತುಂಬ ಖುಷಿ ಆಯ್ತಾ ಎಷ್ಟು ಖುಷಿ ಆಯ್ತು ಹೇಳು ಅನ್ಸುತ್ತೆ ತುಂಬ ಖುಷಿ ಆಯಿತು ತುಂಬ ಅಂದರೆ ಎಷ್ಟು ಖುಷಿ ತುಂಬ ಅಂದರೆ ಮಾಡೋಕ್ಕಾಗಲ್ಲ ತಿಂತಾ ಇದ್ದೀನಿ ಸರಿ ಸೊ ಅದೇ ತಿನ್ಬಿಟ್ಟು ಹಂಗೆ ಹೊರಡೋಣ ಮನೆಗೆ ಸೊ ಮನೆಗೆ ಹೋದ ತಕ್ಷಣ ಮತ್ತೆ ಟೈಮ್ ಇಲ್ಲ ಹಂಗೆ ಹೋಗಬೇಕು ಸೊ ಬರ್ಡೇ ಎಲ್ಲ ಆಯಿತು ನೋಡಿ ಹೇಳಿದ್ನಲ್ಲ ಅಮ್ಮ ರೆಡಿಯಾಗಿ ಕೂತಿದ್ದಾರೆ ನೋಡಿ ಅವಾಗಲಿಂದ ಕಾಯ್ತಾ ಇದ್ರು ಥ್ಯಾಂಕ್ ಯು ಆಂಟಿ ಸೊ ಬರ್ಡೇ ಎಲ್ಲ ಆಯಿತು ಸರ್ ನೋಡು ಓಡ್ಬೇಕು ಇವಾಗ ಸರಿ ಸರಿ ಥ್ಯಾಂಕ್ ಯು ನಿನಗೆ ಟ್ರೀಟ್ ಕೊಡ್ಸಿದ್ದೆ ಅದೊಂದು ರೋಲ್ ಕೊಡ್ಸಿದ್ದೆ ಬಾಯ್ ಹಾಂ ಅದೇ ನೋಡಿ ಅಲ್ಲಿ ಅವಾಗಲಿಂದ ಇವ್ರದೇ ಬ್ಯುಸಿ ಇಲ್ಲಿ ಅದಕ್ಕೆ ಬೇಗ ಒಂದು ಬರ್ಡೇ ಮಾಡ್ಬಿಟ್ಟೆ ಬಾಯ್ ಓಕೆ ಬಾಯ್ ನಾಳೆ ಕಾಲ್ ಮಾಡಿ ಕಾಲೇಜ್ ಐತಾ ನಾಳೆ ಇದೆ ಹೋಗ್ಲೇಬೇಕಪ್ಪ ನಾನು ಯಾವತ್ತೂ ಬಂಕ್ ಹಾಕೊಂಡು ಬಾಯ್ ಸೊ ಈ ವ್ಲಾಗ್ ಇಷ್ಟ ಆಗಿರ್ಬೋದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾರೆ ಹಂಗೆ ಸಬ್ಸ್ಕ್ರೈಬ್ ಮಾಡಿ
ಸಿ ಯು ಗೈಸ್. ಬಾಯ್ ಬಾಯ್ ಮೇಡಮ್. ಬಾಯ್.